ಇನ್ನು ಹೊನ್ನಾವರದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ಹೊನ್ನಾವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ 105ನೇ ವಾರ್ಷಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸತತ 105 ವರ್ಷಗಳ ಸುದೀರ್ಘ ಹಾಗೂ ವಿಶ್ವಾಸಾರ್ಹ ಗ್ರಾಹಕ ಸೇವೆಯನ್ನ ನೀಡುತ್ತಾ ಬಂದಿರುವ ಹೊನ್ನಾವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ 105ನೇ ವಾರ್ಷಿಕ ಸಭೆಯು ನಗರದ ನ್ಯೂ ಇಂಗ್ಲಿಷ್ ಸ್ಕೂಲ್ನ ಸಭಾಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಹೊನ್ನಾವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ರಾಘವ್ ವಿ ಬಾಳೇರಿ, ಸಭೆಗೆ ಆಗಮಿಸಿದ ಎಲ್ಲ ಷೇರುದಾರರಿಗೆ ಬ್ಯಾಂಕಿನ ನಿರ್ದೇಶಕ ಮಂಡಳದ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ಕಳೆದ ಬಾರಿ 8% ಷೇರುದಾರರ ಲಾಭಾಂಶವನ್ನು ಈ ವರ್ಷ 9ಕ್ಕೆ ಏರಿಸಲಾಗಿದೆ ಎಂದು ಹೇಳಿದರು. 105ನೇ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಆಗಮಿಸಿದಂಥ ನಮ್ಮ ಎಲ್ಲ ಷೇರುದಾರರಿಗೆ ನಿರ್ದೇಶಕ ಮಂಡಳದ ಪರವಾಗಿ ಹಾಗೂ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಈ ಸಂಸ್ಥೆ 105 ವರ್ಷಗಳನ್ನು ಕಳೆದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ. ಯಾಕಂದರೆ ನಮ್ಮ ಹೊನ್ನಾವರದ ಎಲ್ಲ ಸಮಾಜದ ಹಿರಿಯರು ಪ್ರಾರಂಭಿಸಿದಂಥ ಈ ಸಂಸ್ಥೆ 105 ವರ್ಷಗಳನ್ನು ಕಳೆದು 106ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಾ ಹೋಗ್ತಾ ಇದೆ. ಅಭಿವೃದ್ಧಿ ಪಥದಲ್ಲಿ ಕೂಡ ಸಾಗ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ನಿಮ್ಮಂಥ ಷೇರುದಾರರು, ಗ್ರಾಹಕರು, ಠೇವಣಿದಾರರು ಹಾಗೂ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಸಿಬ್ಬಂದಿಗಳ ಪರಿಶ್ರಮ ಅತ್ಯಂತ ಮುಖ್ಯವಾಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಬ್ಯಾಂಕಿನ ಪ್ರಭಾರ ಪ್ರಧಾನ ವ್ಯವಸ್ಥಾಪಕರಾದ ರಾಮಚಂದ್ರ ಎಸ್ ಭಾಗವತ್ ಕಳೆದ ವರ್ಷ ವಾರ್ಷಿಕ ಸಭೆಯ ಟರಾವುಗಳನ್ನು ಓದಿ ದೃಢೀಕರಿಸುವುದರ ಮೂಲಕ ಆರಂಭಿಸಿದರು. ಈ ವೇಳೆ 105ನೇ ವಾರ್ಷಿಕ ಸಭೆಯಲ್ಲಿ ಅಧ್ಯಕ್ಷರಾದ ರಾಘವ್ ವಿ ಬಾಳೇರಿ ಅವರು 25 ಅಂಶಗಳ ಕಾರ್ಯಸೂಚಿಯ ಬಗ್ಗೆ ಸ್ವವಿವರವಾಗಿ ಷೇರುದಾರರಿಗೆ ಮಾಹಿತಿ ನೀಡಿದರು. ಈ ವೇಳೆ ಷೇರುದಾರರು ಹಾಗೂ ಬ್ಯಾಂಕಿನ ನಿರ್ದೇಶಕ ಮಂಡಲದವರ ಕಾರ್ಯಸೂಚಿಯ ಬಗ್ಗೆ ಹಾಗೂ ಖರ್ಚು ವೆಚ್ಚಗಳ ಕುರಿತು ಚರ್ಚೆ ಹಾಗೂ ಸಲಹೆ ಸೂಚನೆಗಳನ್ನು ನೀಡಿದರು. ಹಾಗೂ ಕೆಲ ಕಾರ್ಯಸೂಚಿಗಳ ಬಗ್ಗೆ ಇದ್ದ ಕೆಲ ಅನುಮಾನಗಳಿಗೆ ಅಧ್ಯಕ್ಷರಿಂದ ಸ್ಪಷ್ಟನೆಯನ್ನ ಪಡೆದರು. ರಿಸರ್ವ್ ಬ್ಯಾಂಕ್ ನಿರೂಪಿಸುವ ಡೂಸ್ ಆ್ಯಂಡ್ ಡೋಂಟ್ಸ್ ಆಫ್ ಡೈರೆಕ್ಟರ್ಸ್ ಆಫ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆ ಪ್ರಕಾರ ಸಿಬ್ಬಂದಿ ನೀತಿ ಸಂಹಿತೆ ರಚಿಸಲಾಗಿದೆ. ಆಲ್ರೆಡಿ ಮಾಡೋದಿದೆ ನಮ್ಮದು. 15 ಸದಸ್ಯರುಗಳನ್ನು ಸೇರಿಸಿಕೊಂಡು ಮತ್ತು ತೆಗೆದುಹಾಕಿದ ಬಗ್ಗೆ ಟಿಪ್ಪಣಿ. ಬ್ಯಾಂಕಿನ 2023-24 ಸಾಲಿನ 651 ಸದಸ್ಯರು ಹೊಸದಾಗಿ ಸೇರ್ಪಡೆಯಾಗಿರುತ್ತಾರೆ ಹಾಗೂ ಯಾವುದೇ ಸದಸ್ಯರನ್ನು ತೆಗೆದುಹಾಕುವುದು ಇರುವುದಿಲ್ಲ. ಸಂಘದ ಸದಸ್ಯರು ಮತ್ತು ನಿರ್ದೇಶಕರಿಂದ ಸಂಘದ ಸೇವೆಗೆ ಬಳಕೆ ಬಗ್ಗೆ ಪರಿಶೀಲನೆ. ಕರ್ನಾಟಕ ಸಂಘ ಸಹಕಾರ ತಿದ್ದುಪಡಿ ಕಾಯ್ದೆ 2020 ಕಲಂ 20ರ ಪ್ರಕಾರ ಬ್ಯಾಂಕಿನ ಸದಸ್ಯರು ಹಿಂದಿನ 5 ವರ್ಷಗಳ ಪೈಕಿ ಯಾವುದೇ 2 ಸಹಕಾರಿ ವರ್ಷಗಳ ಬ್ಯಾಂಕಿನ ಉತ್ಪಾದನೆ ನಿರ್ದೇಶಿಸಪಡಿಸಿದಂತೆ ಬ್ಯಾಂಕ್ ದೊರೆಸಿಕೊಡುವ ಕನಿಷ್ಠ ಸೇವೆಗಳನ್ನು ಅಥವಾ ಸೌಲಭ್ಯಗಳನ್ನು ಬಳಸಿಕೊಳ್ಳಲು ತಪ್ಪಿದಲ್ಲಿ ಅಂಥ ಸದಸ್ಯರಿಗೆ ಬ್ಯಾಂಕಿನ ವಾರ್ಷಿಕ ಸಂಸದರ ಮೇಲೆ ಮತ ನೀಡುವ ಹಕ್ಕು ಹಾಗೂ ನಿರ್ದೇಶಕ ಚುನಾವಣೆಯಲ್ಲಿ ಮತ ನೀಡುವ ಹಕ್ಕು ಇರುವುದಿಲ್ಲ ಎಂದು ಉಲ್ಲೇಖಿಸಲಾಗಿದೆ. ಷೇರು ಸದಸ್ಯರು ಆ ಪ್ರಕಾರ ಬ್ಯಾಂಕಿನ ಕನಿಷ್ಠ ಸೇವೆ ಪಡೆದು ತಮ್ಮ ಸದಸ್ಯತೆ ಊರ್ಜಿತ ಇಟ್ಟುಕೊಳ್ಳುವುದು. ಪ್ರಸಕ್ತ ಸಾಲಿನಲ್ಲಿ 19,729 ಸದಸ್ಯರು ಅಂತಹ ಕನಿಷ್ಠ ಸೇವೆ ಪಡೆದಿರುತ್ತಾರೆ. ಈ ವೇಳೆ ಸಭೆಗೆ ಆಗಮಿಸಿದ ಎಲ್ಲ ಷೇರುದಾರರಿಗೆ ಹಾಗೂ ಗ್ರಾಹಕರಿಗೆ ಸಿಹಿಯನ್ನ ವಿತರಿಸಲಾಯಿತು. ಈ ವೇಳೆ ಸಭೆಯಲ್ಲಿ ಉಪಾಧ್ಯಕ್ಷರಾದ ವಸಂತ ವಿ ಪ್ರಭು, ನಿರ್ದೇಶಕರಾದ ಅಂಕಿತಾ ಎನ್ ನಾಯಕ್, ತಾರಾ ಕೆ ನಾಯಕ್, ತಿಮ್ಮಪ್ಪ ಅನಂತ್ ಪೈ, ಪುರುಷೋತ್ತಮ್ ಸಿ ಮೇಸ್ತಾ, ಮನೋಜ್ ಎಂ ಜಾಲಿಸತ್ಕಿ, ರಘುನಾಥ್ ಜಿ ಪೈ, ರಾಮಕೃಷ್ಣ ಜೆ ಶಾನ್ಬಾಗ್, ಮುಖ್ಯ ಕಾರ್ಯನಿರ್ವಾಹಕರಾದ ಮಂಜುನಾಥ್ ಎಚ್ ಭಾಗವತ್ ಹಾಗೂ ಬ್ಯಾಂಕಿನ ನಿರ್ದೇಶಕ ಮಂಡಲ ಸದಸ್ಯರು ಹಾಗೂ ಷೇರುದಾರರು ಸಭೆಯಲ್ಲಿ ಭಾಗವಹಿಸಿದರು. ರಾಜೇಶ್ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.